ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಚಿನ್ನು ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿರೋದು ನಮ್ಮ ಹೊಲಕ್ಕೆ. ನೋಡಿ, ನಮ್ಮ ಹೊಲದಲ್ಲಿ ಜಮೀನಲ್ಲಿ ಹಸುಗಳನ್ನು ಕಟ್ಟಿದ್ದೀವಿ. ಇದು ಜಮೀನಲ್ಲಿರೋ ಐಟಮ್ಸ್ನ ಇಲ್ಲಿಟ್ಕೊಳ್ಳೋಕ್ಕೆ ಶೆಡ್ಡು, ಮತ್ತು 2 ಹಸು ಮತ್ತು ಒಂದು ಆಕಳಿದೆ. ಇದರಲ್ಲಿ ಅದಕ್ಕೆ ಬೇಕಾಗಿರೋ ಹುಲ್ಲುಗಳನ್ನು ಇಕ್ಕಿವಿ. ಹಾಗೆ ನಾನು ಹೊರಟೆ ನಮ್ಮ ಜಮೀನನ್ನು ತೋರ್ಸೋಕ್ಕೆ. ಬಿಸಿಲಂತೂ ತುಂಬ ಇದೆ ನೋಡಿ. ಇದು ನಮ್ಮ ಜೋಳ. ಇದಷ್ಟು ಗ್ರೀನ್ ಕಲರ್ ಆಗಿ ಹಚ್ಚ ಏನು ಕಾಣ್ತಾ ಇದೆ, ಅದಷ್ಟು ನಮ್ಮ ಜಮೀನು. ಇಲ್ಲಿಂದ ಅಲ್ಲಿವರೆಗೂ ತೆಂಗಿನ ಗಿಡ ಕಾಣೋವರೆಗೂ ನಮ್ಮದೇ ಜಮೀನು. ನಾವು ಬಂದ್ವಿ ಕಡಲೆ ಮತ್ತು ಗೋಧಿ ಹತ್ರ. ನೋಡಿ, ಇದು ಗೋಧಿ ಮತ್ತು ಈ ಕಡೆ ಸ್ವಲ್ಪ ಕಡಲೆ. ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ಕಡಲೆ ಹಾಕಿದ್ದೀವಿ, ಮತ್ತು ಗೋಧಿನೂ ಹಾಗೆ ಮನೆಗೆ ಬೇಕಾದಷ್ಟು ಗೋಧಿ ಹಾಕ್ಕೊಂಡಿದ್ದೀವಿ. ನೋಡಿ ಕಡಲೆ ಹೇಗಿದೆ ಅಂತ. ಇದು ಗೋಧಿ. ನೋಡಿ ಗೋಧಿ ಹೇಗಿದೆ ಅಂತ. ನಾನು ದಿನ ಬರಲ್ಲ, ಏನೋ ಕೆಲಸ ಹೇಳಿದರು ನಮ್ಮ ಅತ್ತೆ ಮತ್ತು ಎಲ್ಲರೂ ಬೇರೆ ಕಡೆ ಹೋಗಿದ್ರು. ಹಾಗಾಗಿ ಜಮೀನಿಗೆ ನೋಡಿ ಹೋಗಬೇಕು ಅಂತಂದ್ರು ಬಂದೆ. ನೋಡಿ, ಇದಿಷ್ಟು ಗೋಧಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಹಾಕೋತೀವಿ, ಸೇಲ್ ಅಂತೂ ಮಾಡಲ್ಲ. ನೀರು ಬಿಡದೆ ಇರೋಕ್ಕಾದ್ರೆ ಈ ಥರ ಒಣಗೋಗಿದೆ. ಇದು ಹಕ್ಕಿ ಬರಬಾರ್ದು ಅಂತ ಈ ಥರ ಕಟ್ತಾರೆ, ಅದರಿಂದ ಸೌಂಡ್ಗೆ ಹಕ್ಕಿ ಬರಲ್ಲ. ಪೈಂಪಲ್ಲಿ ನೀರು ಬರ್ತಿದೆಯಾ ಅಂತ ನೋಡೋಕೆ ಹೋದೆ, ಪೈಂಪಲ್ಲಿ ನೀರು ಬರ್ತಾ ಇರಲಿಲ್ಲ. ಹಾಗಾಗಿ ಮೋಟ್ರ್ ಹತ್ರ ಹೋಗಬೇಕು ಅಂತ ಹೋಗ್ತಾಯಿದ್ದೀನಿ. ನೋಡಿ, ನೀರು ಬಿಟ್ಟಿರೋ ಕಡೆ ಹೇಗಿದೆ, ನೀರು ಬಿಡದೇ ಇರೋ ಕಡೆ ಹೇಗಿದೆ. ಇದು ನೀರು ಬಿಡದೇ ಇರೋದು. ಫ್ರೆಂಡ್ಸ್, ಕಡಲೆ ಬಂತು. ಇದು ಬಂತು ನೋಡಿ ನಮ್ಮ ಕಡಲೆ. ನನಗಂತೂ ತುಂಬ ಇಷ್ಟ ಕಡಲೆ ಅಂದರೆ. ಎಷ್ಟು ಚೆನ್ನಾಗಿದೆ ಕಡಲೆ. ಇವಾಗ ಮೋಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋಕೆ. ನಂಗೆ ಅಷ್ಟು ಗೊತ್ತಾಗಲ್ಲ, ನಮ್ಮ ಅತ್ತೆಯವ್ರಿಗೆ ಫೋನ್ ಹಚ್ಚಿ ಕೇಳಬೇಕು. ನೋಡಿ ಕಡಲೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ. ಸಖತ್ತಾಗಿದೆ. ಹಾಗೆ ನಾನು ಹೊರಟೆ ಮೋಟ್ರ್ ಹತ್ರ. ಕಾಲಲ್ಲಿ ಚಪ್ಪಲಿ ಇರೋಕ್ಕೆ ನೋಡಿ, ಇಲ್ಲಿ ಮೋಟ್ರ್ ಇದೆ, ಮುಳ್ಳೋದು ಇರುತ್ತಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮೋಟ್ರ್ ಚಾಲೂ ಇದೆಯಾ ಇಲ್ಲ ಅಂತ ನೋಡು ಅಂತ ಹೇಳಿದರು, ಹಾಗಾಗಿ ನೋಡ್ತಾ ಇದ್ದೀನಿ. ಲೈಟ್ ಇದೆ, ಬಟ್ ಮೋಟ್ರ್ ಚಾಲೂ ಆಗ್ತಾಯಿಲ್ಲ. ಬಟನ್ ಚಾಲೂ ಮಾಡು ಅಂದರು, ಮಾಡಿದೆ, ಆದರೂ ಮೋಟ್ರ್ ಆನ್ ಆಗಲಿಲ್ಲ. ಅದೇನು ಪ್ರಾಬ್ಲಮ್ಮೋ ನಂಗೆ ಗೊತ್ತಾಗಲಿಲ್ಲ. ಮತ್ತು ಸ್ಟಾರ್ಟ್ರ್ ಎತ್ತಂದರು, ಅದು ಎತ್ತದೆ, ಅದು ನಿಲ್ತಾ ಇರಲಿಲ್ಲ. ಹಾಗಾಗಿ ಏನೋ ಪ್ರಾಬ್ಲಮ್ ಆಗಿದೆ. ನನಗೆಷ್ಟು ತಿಳಿಯುತ್ತೋ ಹಾಗೆ
ಸ್ಟಾರ್ಟ್ ಮಾಡೋಕ್ಕೆ ನೋಡಿದೆ, ಬಟ್ ಆಗಲಿಲ್ಲ. ನೋಡಿ, ಜೋರಾಗ ಸ್ಟಾರ್ಟ್ರ್ ಎತ್ತು ಅಂದರು, ಎತ್ತದೆ, ಅದು ಆಗಲಿಲ್ಲ. ಸಾಕಾಯಿತು, ಅದನ್ನು ಅಲ್ಲಿಗೆ ಬಿಟ್ಟೆ ಮತ್ತೆ ಮನೆ ಕಡೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ಗೋಯಿಂಗ್ ಇನ್ ಹೋಮ್. ನೋಡಿ, ನಮ್ಮ ಕಡಲೆ ಬರ್ತಾಯಿದೆ. ಇವಾಗ ಕಡಲೆನ ಸ್ವಲ್ಪ ಕಿತ್ಕೊಂಡು ತಿಂತಾ ಹೋಗೋಣ ಅಂತ ಕಿತ್ಕೊತಾ ಇದ್ದೀನಿ. ಚೆನ್ನಾಗಿರೋದು ನೋಡಿ ನೋಡಿ ಕಿತ್ಕೊತಾ ಇದೆ. ಅದು ಚೆನ್ನಾಗಂದರೆ ಎಲ್ರಿಗೂ ಎಲ್ಲ ಚೆನ್ನಾಗಿರುತ್ತೆ. ನಂಗೆ ಸ್ವಲ್ಪ ಎಲ್ಲ ಗ್ರೀನು ಆಗಿರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ಆ ಥರದ್ದು ನೋಡಿ ಕಿತ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಂದು ಟೇಸ್ಟ್ ಈ ಥರ ಕಿತ್ಕೊಂಡೆ. ಅದಕ್ಕೆ ಹುಳಿ ಇರುತ್ತಂತ ಈ ಥರ ನೆಲಕ್ಕೆ ಒರೆಸಿದ್ರೆ ಹುಳಿ ಹೋಗುತ್ತೆ. ಹಾಗಾಗಿ ನೆಲಕ್ಕೆ ಒರೆಸ್ತಾ ಇದ್ದೀನಿ. ನೀರಲ್ಲಿ ತೊಳಿತಾರೆ, ಅಲ್ಲಿ ನೀರು ಇರದೇ ಇರೋ ಕಾರಣಕ್ಕೆ ನಾನು ಈ ಥರ ಒರೆಸಿ ತಗೊಳ್ತಿರೋದು ತಿನ್ನೋಕ್ಕೆ. ನೋಡಿ, ಹುಳಿ ಎಲ್ಲ ಹೋಗಿಬಿಡ್ತು. ಇವಾಗ ತಿನ್ಕೊಂಡು ಮತ್ತೆ ಗೋದೆಯಿಂದ ಜಮೀನು ಹೊರಗಡೆ ಬರಬೇಕು. ನೋಡಿ, ಬಂದುಬಿಟ್ಟೆ ಹಸುಗಳ ಹತ್ರ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.